ಕೆಲವೊಮ್ಮೆ ನಮ್ಮ ಜೀವನ ಎಲ್ಲೋ ಹೋಗ್ತಿದೆ ಆದ್ರೆ ಎಲ್ಲಿ ಅಂತಾನೆ ಗೊತ್ತಿಲ್ಲ, ಗುರಿನೇ ಇಲ್ಲ ಅಂತ ಅನ್ಸುತ್ತಲ್ವಾ? ಆದ್ರೆ ಇದೇ ಜೀವನವನ್ನ ಒಂದು ರೋಮಾಂಚಕ RPG ಗೇಮ್ ಅಂದ್ರೆ ರೋಲ್ ಪ್ಲೇಯಿಂಗ್ ಗೇಮ್ ತರ ಆಡಿದ್ರೆ ಹೇಗಿರುತ್ತೆ? ಇಲ್ಲಿ ಎದುರಾಗೋ ಪ್ರತಿಯೊಂದು ಸವಾಲು ಒಂದು ಕ್ವೆಸ್ಟ್, ಕಲಿಯೋ ಪ್ರತಿಯೊಂದು ಸ್ಕಿಲ್ ಒಂದು ಪವರ್ ಅಪ್ ಮತ್ತು ಸಾಧಿಸೋ ಪ್ರತಿಯೊಂದು ಗುರಿ ಒಂದು ಲೆವೆಲ್ ಅಪ್. ಬನ್ನಿ, ನಮ್ಮ ರಿಯಲ್ ಲೈಫ್ ಕ್ಯಾರೆಕ್ಟರ್ನು ಹೇಗೆ ಲೆವೆಲ್ ಅಪ್ ಮಾಡೋದು ಅಂತ ನೋಡೋಣ. ನೋಡಿ, ನಮ್ಮಲ್ಲಿ ಚಾಳ ಮಂದಿ ಆಟೋ ಪೈಲಟ್ ಮೋಡ್ನಲ್ಲಿ ಇರ್ತೀವಿ. ಅಂದ್ರೆ ಏನೋ ಮಾಡೋದು, ಗಂಟೆಗಟ್ಲೆ ಫೋನ್ ಸ್ಕ್ರೋಲ್ ಮಾಡ್ತಾ ಕೂರೋದು, ದಿನ ಮುಗಿದೇ ಹೋಯ್ತು, ಸ್ಪಷ್ಟವಾದ ಗುರಿಗಳೇ ಇಲ್ಲ. ಆದ್ರೆ ಇದಕ್ಕೊಂದು ಆಲ್ಟರ್ನೇಟಿವ್ ಇದೆ. ನಮ್ಮ ಜೀವನವನ್ನ ಒಂದು RPG ತರ ನೋಡೋಕ್ ಶುರು ಮಾಡಿದ್ರೆ ಆಗ ನೋಡಿ ಮಜಾ. ಅದೇ ಬೋರಿಂಗ್ ದಿನಚರ್ಯ ರೋಚಕ ಕ್ವೆಸ್ಟ್ಗಳಿಂದ ತುಂಬಿದ ಒಂದು ಸಾಹಸವಾಗಿ ಬದಲಾಗತ್ತೆ. ಪ್ರತಿಯೊಂದು ದಿನವೂ ನಮ್ಮನ್ನ ನಾವೇ ಲೆವೆಲ್ ಅಪ್ ಮಾಡ್ಕೊಳ್ಳೋ ಒಂದು ಅವಕಾಶ ಆಗತ್ತೆ. ಸರಿ, ಹಾಗಾದ್ರೆ ಗೇಮ್ ಶುರು ಮಾಡೋಣ ಅಲ್ವಾ? ಇದು ನಮ್ಮ ಗೇಮ್ ಟ್ಯೂಟೋರಿಯಲ್. ಸಿಂಪಲ್ ಆಗಿ 5 ಹಂತಗಳಿವ. ಮೊದಲು ನಮ್ಮ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡೋದು, ಆಮೇಲೆ ಕ್ವೆಸ್ಟ್ ಲಾಗ್ ಬಿಲ್ಡ್ ಮಾಡೋದು, ಹೀಗೆ ಕೊನೆಗೆ ನಮ್ಮ ಫಸ್ಟ್ ಕ್ವೆಸ್ಟ್ ತಗೊಳ್ಳೋವರೆಗೂ ಹೋಗೋಣ. ಯಾವುದೇ ಒಂದು ಒಳ್ಳೆ RPG ಗೇಮ್ ತಗೊಳ್ಳಿ, ಫಸ್ಟ್ ಸ್ಟೆಪ್ ಏನು? ಕ್ಯಾರೆಕ್ಟರ್ ಕ್ರಿಯೇಷನ್ ಅಲ್ವಾ? ಇಲ್ಲೂ ಅಷ್ಟೇ. ನಮ್ಮ ಅಡ್ವೆಂಚರ್ ಶುರುವಾಗೋದೇ ಇಲ್ಲಿಂದ. ಆಮೇಲೆ ಈ ಗೇಮ್ನ ಹೀರೋ ಯಾರು ಗೊತ್ತಾ? ಅದು ನಾವೇ. ನಮ್ಮ ಇವಾಗಿನ ಸ್ಕಿಲ್ಸ್, ನಮ್ಮ ವೀಕ್ನೆಸ್ಗಳೇ ನಮ್ಮ ಸ್ಟಾರ್ಟಿಂಗ್ ಸ್ಟ್ಯಾಟ್ಸ್. ಸೊ ಈ ಲೈಫ್ RPGಯಲ್ಲಿ ನಾವು ಫೋಕಸ್ ಮಾಡೋದು ಮೂರೇ ಮೇನ್ ಸ್ಟ್ಯಾಟ್ಸ್ ಮೇಲೆ. ಫಸ್ಟ್, ಇಂಟೆಲಿಜೆನ್ಸ್ ಅಂದ್ರೆ ಹೊಸ ವಿಷಯಗಳನ್ನ ಕಲಿಯೋ ಪವರ್. ಸೆಕೆಂಡ್, ಡಿಸಿಪ್ಲಿನ್ ಅಂದ್ರೆ ಅನ್ಕೊಂಡಿದ್ದನ್ನ ಮಾಡಿ ಮುಗ್ಸೋ ತಾಕತ್ತು. ಆಮೇಲೆ ಮೂರನೇದು ಎನರ್ಜಿ ಅಂದ್ರೆ ನಮ್ಮ ಫಿಸಿಕಲ್ ಮತ್ತು ಮೆಂಟಲ್ ಸ್ಟ್ಯಾಮಿನಾ. ಸಿಂಪಲ್ ಅಲ್ವಾ? ಇವೇ ನಮ್ಮ ಗೇಮ್ನ ಬೇಸ್. ಈಗ ನಮ್ಮ ಕ್ಯಾರೆಕ್ಟರ್ ಶೀಟ್ ರೆಡಿ ಮಾಡೋಣ. 3 ಸಿಂಪಲ್ ಸ್ಟೆಪ್ಸ್. ಸ್ಟೆಪ್ 1, ಈ 3 ಸ್ಟ್ಯಾಟ್ಸ್ಗಳನ್ನ ಒಂದ್ಕಡೆ ಬರ್ಕೊಳ್ಳಿ: ಇಂಟೆಲಿಜೆನ್ಸ್, ಡಿಸಿಪ್ಲಿನ್, ಎನರ್ಜಿ. ಸ್ಟೆಪ್ 2, ಈಗ ಪ್ರಾಮಾಣಿಕವಾಗಿ 1ರಿಂದ 5ರ ಸ್ಕೇಲ್ನಲ್ಲಿ ರೇಟಿಂಗ್ ಕೊಡ್ಬೇಕು. ಇದು ನಮ್ಮ ಸ್ಟಾರ್ಟಿಂಗ್ ಸ್ಕೋರ್. ಸ್ಟೆಪ್ 3, ಈ 3ರಲ್ಲಿ ಯಾವುದನ್ನ ಫಸ್ಟ್ ಲೆವೆಲ್ ಅಪ್ ಮಾಡಬೇಕು ಅಂತ ಡಿಸೈಡ್ ಮಾಡೋದು. ಅಷ್ಟೇ. ಓಕೆ, ನಮ್ಮ ಕ್ಯಾರೆಕ್ಟರ್ ರೆಡಿ. ಈಗ ಶುರುವಾಗತ್ತೆ ಅಸ್ಲಿ ಆಟ. ನಮ್ಮ ಜರ್ನಿಗೆ ಬೇಕಾದ ಕ್ವೆಸ್ಟ್ಗಳನ್ನ ರೆಡಿ ಮಾಡೋ ಟೈಮ್. ನಮ್ಮ ಕ್ವೆಸ್ಟ್ ಲಾಗ್ನಲ್ಲಿ 2 ಥರದ ಕ್ವೆಸ್ಟ್ಗಳು ಇರ್ತವೆ. ಒಂದು ಮೇನ್ ಕ್ವೆಸ್ಟ್. ಇದು ನಮ್ಮ ಲೈಫ್ನ ದೊಡ್ಡ ಗೋಲ್, ಅಂತಿಮ ಬಾಸ್ ಫೈಟ್ ಇದ್ದ ಹಾಗೆ. ಉದಾಹರಣೆಗೆ, ಫೈನಲ್ ಎಕ್ಸಾಮ್ನಲ್ಲಿ ಟಾಪರ್ ಆಗೋದು. ಇದನ್ನ ಮುಗಿಸ್ತ್ರೆ ಸಿಕ್ಕಾಪಟ್ಟೆ XP ಸಿಗುತ್ತೆ. ಇನ್ನೊಂದು ಸೈಡ್ ಕ್ವೆಸ್ಟ್ಗಳು. ಇವು ಆ ಮೇನ್ ಕ್ವೆಸ್ಟ್ಗೆ ರೀಚ್ ಆಗಕ್ಕೆ ಹೆಲ್ಪ್ ಮಾಡೋ ಡೈಲಿ ಟಾಸ್ಕ್ಗಳು. ಪ್ರತಿದಿನ 1 ಗಂಟೆ ಓದೋದು ಅಂತಿಟ್ಕೊಳ್ಳಿ, ಇದರಿಂದ ಸ್ವಲ್ಪ ಸ್ವಲ್ಪನೇ XP ಸೇರ್ತಾ ಹೋಗುತ್ತೆ. ಇಲ್ಲಿ ನೋಡಿ ಒಂದು ಸ್ಯಾಂಪಲ್ ಕ್ವೆಸ್ಟ್ ಲಾಗ್. ಇಲ್ಲಿ 5K ರೇಸ್ ಓಡೋದು ಅನ್ನೋದು ಮೇನ್ ಕ್ವೆಸ್ಟ್. ಅದನ್ನ ಸಾಧಿಸೋಕೆ ಪ್ರತಿದಿನ ಜಿಮ್ಗೆ ಹೋಗೋದು, 10 ಪೇಜ್ ಓದೋದು, ಸ್ವಲ್ಪ ಹಣ ಉಳಿಸೋದು, ಇವೆಲ್ಲ ಸೈಡ್ ಕ್ವೆಸ್ಟ್ಗಳು. ನೋಡಿ, ಪ್ರತಿಯೊಂದು ಸಣ್ಣ ಸೈಡ್ ಕ್ವೆಸ್ಟ್ ಕೂಡ ನಮ್ಮನ್ನ ಆ ದೊಡ್ಡ ಮೇನ್ ಕ್ವೆಸ್ಟ್ ಹತ್ರ ಕರ್ಕೊಂಡು ಹೋಗುತ್ತೆ. ಸರಿ, ಕ್ವೆಸ್ಟ್ಗಳನ್ನ ಮಾಡ್ತಾ ಇದೀವಿ, ಆದ್ರೆ ನಮ್ಮ ಪ್ರೋಗ್ರೆಸ್ ಹೇಗ್ ಗೊತ್ತಾಗುತ್ತೆ? ನಾವು ಲೆವೆಲ್ ಅಪ್ ಆಗ್ತಾ ಇದೀವಾ ಇಲ್ವಾ ಅಂತ ಹೇಗ್ ತಿಳ್ಕೊಳ್ಳೋದು? ಇಲ್ಲೇ ಎಂಟ್ರಿ ಕೊಡೋದು XP ಅಂದ್ರೆ ಎಕ್ಸ್ಪೀರಿಯನ್ಸ್ ಪಾಯಿಂಟ್ಸ್. XP ಅಂದ್ರೆ ಏನು? ಅದು ನಮ್ಮ ಎಫರ್ಟ್ಗೆ ಸಿಗೋ ಕರೆನ್ಸಿ. ನಾವು ಮಾಡೋ ಪ್ರತಿಯೊಂದು ಕ್ವೆಸ್ಟ್ಗೂ XP ಸಿಗತ್ತೆ. ಗೇಮಲ್ಲಿ XP ಬಾರ್ ಫುಲ್ ಆದ ತಕ್ಷಣ ಏನಾಗತ್ತೆ? ಲೆವೆಲ್ ಅಪ್. ಇಲ್ಲೂ ಅಷ್ಟೇ, XP ಜಾಸ್ತಿ ಆದ ಹಾಗೆ ನಮ್ಮ ಸ್ಟ್ಯಾಟ್ಸ್ ಕೂಡ ಇಂಪ್ರೂವ್ ಆಗತ್ತೆ. ಹಹಾ, ಇದೇ ನೋಡಿ ಆ ಮ್ಯಾಜಿಕಲ್ ಲೆವೆಲ್ ಅಪ್ ಮೂಮೆಂಟ್. ಇಲ್ಲಿ ನೋಡ್ಬಹುದು ನಮ್ಮ ಸ್ಟ್ಯಾಟ್ಸ್ ಕಾಲಕ್ರಮೇಣ ಹೇಗೆ ಇಂಪ್ರೂವ್ ಆಗಿದೆ ಅಂತ. ಇಲ್ಲಿ ನೋಡಿ, ಪ್ರತಿದಿನ ಸಣ್ಣ ಸಣ್ಣ ಸೈಡ್ ಕ್ವೆಸ್ಟ್ಗಳನ್ನ ಕಂಪ್ಲೀಟ್ ಮಾಡಿದ್ದಕ್ಕೆ ಡಿಸಿಪ್ಲಿನ್ ಸ್ಟ್ಯಾಟ್ ಎಷ್ಟೊಂದು ಹೆಚ್ಚಾಗಿದೆ. ಇದೇ ಅಲ್ವಾ ಸಣ್ಣ ಸಣ್ಣ ಪ್ರಯತ್ನಗಳೇ ದೊಡ್ಡ ರಿಸಲ್ಟ್ ಕೊಡೋದು. ಯಾವುದೇ ಗೇಮ್ ಇಂಟ್ರೆಸ್ಟಿಂಗ್ ಆಗಿರ್ಬೇಕಾದ್ರೆ ಏನ್ಬೇಕು? ರಿವಾರ್ಡ್ಸ್ ಅಲ್ವಾ? ಹಾಗೇನೆ ಇಲ್ಲೂ ಕೂಡ. ಮೋಟಿವೇಶನ್ ಕಮ್ಮಿ ಆಗ್ಬಾರ್ದು ಅಂದ್ರೆ ಈ ಸಿಸ್ಟಮ್ ಒಂದು ಪವರ್ಫುಲ್ ಸೈಕೊಲಾಜಿಕಲ್ ಟ್ರಿಕ್ ಬಳಸುತ್ತೆ. ಅದರ ಹೆಸರೇ ಲೂಟ್ ಡ್ರಾಪ್ಸ್. ಇದು ಸೋಷಿಯಲ್ ಮೀಡಿಯಾ ನಮ್ಮನ್ನ ಹೇಗೆ ಅಡಿಕ್ಟ್ ಮಾಡುತ್ತೋ ಅದೇ ಟೆಕ್ನಿಕ್. ಗೊತ್ತಿಲ್ಲದೆ ಸಡನ್ ಆಗಿ ಸಿಗೋ ರಿವಾರ್ಡ್ಸ್ ಅಂದ್ರೆ ನಮ್ಮ ಬ್ರೈನ್ಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದೇ ಟೆಕ್ನಿಕನ್ನ ನಾವು ಸ್ಕ್ರೋಲಿಂಗ್ ಮಾಡೋ ಬದಲು ನಮ್ಮ ಪ್ರೊಡಕ್ಟಿವಿಟಿಗೆ ಬಳಸಿದ್ರೆ ಆಗ ಪ್ರೊಡಕ್ಟಿವಿಟಿನೇ ಒಂದು ಎಡಿಕ್ಷನ್ ಆಗ್ಬಿಡುತ್ತೆ. ಹಾಗಾದ್ರೆ ನಮ್ಮ ಲೂಟ್ ಹೇಗಿರ್ಬೋದು ನೋಡಿ. ಒಂದು ಸಣ್ಣ ಸೈಡ್ ಕ್ವೆಸ್ಟ್ ಮುಗಿಸಿದ್ರೆ 1 ಕಾಫಿ ಕುಡಿಯೋದು, ಇದು ಕಾಮನ್ ಲೂಟ್. ಅದೇ 1 ವಾರದ ಟಾರ್ಗೆಟ್ ಮುಗಿಸಿದ್ರೆ 1 ಹೊಸ ಬುಕ್ ತಗೊಳ್ಳೋದು, ಇದು ಎಪಿಕ್ ಲೂಟ್. ನಮಗೆ ನಿಜವಾಗ್ಲೂ ಖುಷಿ ಕೊಡೋ ರಿವಾರ್ಡ್ ಸೆಟ್ ಮಾಡ್ಕೋಬೇಕು. ಆಗ ಗೇಮ್ ಆಡೋಕೆ ಇನ್ನೂ ಮಜಾ ಬರುತ್ತೆ. ಓಕೆ, ಈಗ ಥಿಯರಿ ಎಲ್ಲ ಗೊತ್ತಾಯ್ತು.
ಆದ್ರೆ ಅಸ್ಲಿ ವಿಷಯ ಇರೋದು ಇದನ್ನ ಆಕ್ಷನ್ಗೆ ತರೋದ್ರಲ್ಲಿ. ಸೊ ಪ್ರೆಸ್ ಸ್ಟಾರ್ಟ್, ನಮ್ಮ ಅಡ್ವೆಂಚರ್ ಈಗ ಶುರು. ಹಾಗಾದ್ರೆ ಈ ಅಡ್ವೆಂಚರ್ನ ಮೊದಲ ಚಾಪ್ಟರ್ ಯಾವುದು? ನಮ್ಮ ಮೊದಲ ಕ್ವೆಸ್ಟ್ ಏನಾಗಿರತ್ತೆ? ಸ್ಟಾರ್ಟ್ ಮಾಡೋಕೆ ಇಲ್ಲಿದೆ ಒಂದು ಸಿಂಪಲ್ ಚಾಲೆಂಜ್. ಬರೋ 1 ವಾರಕ್ಕೆ ಒಂದೇ ಒಂದು ಮೇನ್ ಕ್ವೆಸ್ಟ್ ಆಯ್ಕೆ ಮಾಡ್ಕೊಳ್ಳಿ. ಅದಕ್ಕೆ ಸಪೋರ್ಟ್ ಮಾಡೋ ಥರ 3 ಸೈಡ್ ಕ್ವೆಸ್ಟ್ಗಳನ್ನ ಪ್ಲಾನ್ ಮಾಡ್ಕೊಳ್ಳಿ. ಸಣ್ಣದಾಗಿ ಶುರು ಮಾಡೋಣ, ಆದ್ರೆ ಖಂಡಿತ ಶುರು ಮಾಡೋಣ. ಕೊನೆಗೆ ಒಂದು ಮಾತು ನೆನ್ಪಿಟ್ಕೊಳ್ಳೋಣ. ಹೀರೋನ ಜರ್ನಿ ಅಂದ್ರೆ ಬರೀ ಡೆಸ್ಟಿನೇಷನ್ ಅಲ್ಲ, ಅದು ದಾರಿಯಲ್ಲಿ ನಾವು ಮುಗಿಸಿದ ಪ್ರತಿಯೊಂದು ಕ್ವೆಸ್ಟ್ನ ಮೊತ್ತ. ನಮ್ಮ ಲೈಫ್ ಅನ್ನೋದು ಒಂದು ಎಂಡ್ ಇಲ್ಲದ ಅಡ್ವೆಂಚರ್. ಸೊ ಗೇಮ್ ಆನ್.